MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಭದ್ರಾ ಕಾಲುವೆಗೆ ಪ್ರೇಯಸಿಯನ್ನ ತಳ್ಳಿ ಹತ್ಯೆಗೈದ ಪ್ರಿಯಕರ. ಈ ರೀತಿ ಒಂದು ಆರೋಪ ಕೇಳು ಬಂದಿದೆ. ಮೋಸದಿಂದ ಪ್ರಿಯತಮೆಯನ್ನ ಕರೆದೊಯ್ದು ಕೊಲೆ ಮಾಡಿದ್ನ ಅನ್ನೋ ಆರೋಪ. ಭದ್ರಾವತಿಯ ಎಕ್ಕುಂದದ ಬಳಿ ಯುವತಿ ಸ್ವಾತಿಯ ಶವ ಪತ್ತೆಯಾಗಿದೆ. ಯರೇನಹಳ್ಳಿಯ ಸ್ವಾತಿ ಸೂರ್ಯ ನಡುವೆ ಪ್ರೇಮಾಂಕುರವಾಗಿತ್ತು, ಪ್ರೀತಿಸ್ತಾ ಇದ್ರು. ಇಬ್ಬರ ಮದುವೆಗೆ ಯುವತಿ ಸ್ವಾತಿ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ವಿರೋಧ ಇದ್ರೂ ಕೂಡ ಸ್ವಾತಿಗೆ ಮದುವೆಯಾಗಲು ಸೂರ್ಯ ಕಾಟ ಕೊಡ್ತಾ ಇದ್ದಂತೆ. ಒಂದು ಕಡೆ ಯುವತಿಯ ಪೋಷಕರು ಮದುವೆಗೆ ಒಪ್ತಿರ್ಲಿಲ್ಲ, ಆದರೆ ಸೂರ್ಯ ಬಿಡ್ತಿರ್ಲಿಲ್ಲ. ಸೆಪ್ಟೆಂಬರ್ 21ರಂದು ಸ್ವಾತಿಯನ್ನ ಸೂರ್ಯ ಕರ್ಕೊಂಡು ಹೋಗಿದ್ದಾನೆ. ನಿನ್ನೆ ಸಂಜೆ ಭದ್ರಾ ಕಾಲುವೆಯಲ್ಲಿ ಸ್ವಾತಿಯ ಮೃತದೇಹ ಪತ್ತೆಯಾಗುತ್ತೆ. ಯುವತಿ ಸ್ವಾತಿಯ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತವೇ ಬೆಳ್ಕೊಂಡಿದೆ. ಈತನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಯುವತಿಯ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯಿಂದಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಈತನೇ ಕರೆದೊಯ್ದಿದ್ದಾನೆ. ಆಕೆಯ ಕುಟುಂಬಸ್ಥರು ಒಪ್ತಾ ಇಲ್ಲ ಮದುವೆಗೆ ಅನ್ನೋ ಕಾರಣಕ್ಕೋಸ್ಕರ ಆ ಜಿದ್ದನ್ನ ಇಟ್ಕೊಂಡು ಹೋಗಿ ಆಕೆಯನ್ನ ಕೊಲೆ ಮಾಡಿದ್ನ ಅನ್ನೋ ಆರೋಪ ಇದೆ. ಮದುವೆ ಆಗುವಂತೆ ಸ್ವಾತಿಗೆ ಸೂರ್ಯ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಂತೆ. ಆಗ್ಲೇ ಬೇಕು ಅಂತ ಹೇಳಿ ಹಠ ಹಿಡಿದಿದ್ದಂತಹ ಸೂರ್ಯ ಮದುವೆ ವಿಚಾರಕ್ಕೆ ಆಗಿಂದಾಗ್ಲೇ ಇವರಿಬ್ಬರ ನಡುವೆ ಗಲಾಟೆ ಆಗ್ತಾನೆ ಇತ್ತು. ಸೆಪ್ಟೆಂಬರ್ 21ರಂದು ಕೂಡ ಸೂರ್ಯ ಮತ್ತು ಸ್ವಾತಿಯ ನಡುವೆ ಗಲಾಟೆಯಾಗಿದೆ. ಪದವಿ 2ನೇ ವರ್ಷ ವ್ಯಾಸಂಗ ಮಾಡ್ತಾ ಇರುವಂತಹ ಸ್ವಾತಿಯನ್ನ ಕುಸಲಾಯಿಸಿ ಆಕೆಯ ಮನವೊಲಿಸಿ ಈತ ಕರ್ಕೊಂಡು ಹೋದ ಅನ್ನೋ ಆರೋಪ ಇದೆ. ಸೆಪ್ಟೆಂಬರ್ 23ರಂದು ಭದ್ರಾವತಿ ಠಾಣೆಗೆ ಸ್ವಾತಿ ಪೋಷಕರು ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಸ್ವಾತಿಯ ಮೃತದೇಹ ಪತ್ತೆಯಾಗಿತ್ತು. ಈತನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಪೋಷಕರು ದೂರನ್ನ ಕೊಟ್ಟಿದ್ದಾರೆ. ಆತನ ತಂದೆಯ ವಿರುದ್ಧವೂ ಕೂಡ ಒಂದಷ್ಟು ಆರೋಪವನ್ನ ಸ್ವಾತಿಯ ಕುಟುಂಬಸ್ಥರು ಮಾಡಿದ್ದಾರೆ. ನನ್ನ ಮಗಳು ಮಹಾಲಕ್ಷ್ಮಿ ಹೆಸರು. ನನ್ನ ಮಹಾಲಕ್ಷ್ಮಿಯವರ ತಾಯಿ. ನನ್ನ ಮಗಳು ಡಿಗ್ರಿ ಓದ್ತಾ ಇದ್ಲು ಸಹ್ಯಾದ್ರಿ ಕಾಲೇಜಲ್ಲಿ. ಯಾವಾಗಲೂ ಫೋನ್ ಮಾಡಿ ಕಾಲೇಜ್ ಹತ್ರ ಎಲ್ಲ ಹೋಗಿದ್ದಾನೆ, ಟ್ಯಾಚರ್ ಮಾಡಿದ್ದಾನೆ. ಫೋನ್ ಮಾಡಿ ಟ್ಯಾಚರ್ ಕೊಟ್ಟಿದ್ದಾನೆ. ನೀನು ಬಂದಿಲ್ಲ ನನ್ನ ಜೊತೆ ಅಂದರೆ ನಾನು ಸಾಯ್ತೀನಿ, ವಿಷ ಕುಡಿತೀನಿ ಅಂತೆಲ್ಲ ನಾಟಕ ಮಾಡಿ ಒಂದ್ಸಲ ದೊಡ್ಡ ಚಾನಲಲ್ಲಿ ಎದುರಿಸಿದ್ದಾನೆ. ಆಮೇಲೆ ಕೈಯೆಲ್ಲ ಕುಯ್ಕೊಂಡಿದ್ದಾನೆ. ಯಾವಾಗಲೂ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಂತೆ. ನನ್ನ ಮಗಳು ನನ್ನ ಹತ್ರ ಏನು ಹೇಳ್ಕೊಂಡಿಲ್ಲ ಪಾಪ, ಅವಳು ಭಯದಿಂದ. ಊರಲ್ಲೆಲ್ಲ ಈಗ ಮೊನ್ನೆ ಬಂದಾಗ ಊರಲ್ಲಿ ನೀನು ಬಂದಿಲ್ಲ ಅಂದರೆ ನಾನು ಸಾಯ್ತೀನಿ ಅಂತೇಳಿ ಭಾನುವಾರ ಕರ್ಕೊಂಡೋಗಿದ್ದಾನೆ. ಕೈ ಹಿಡ್ದು ಎಳ್ದು ಗಾಡೀಲಿ ಕೂರಿಸ್ಕೊಂಡು 3:30 ಸಮಯದಲ್ಲಿ. ತುಂಬ ಟಾರ್ಚರ್ ಸರ್, ಇವನು ಟಾರ್ಚರ್ ಕೊಟ್ಟು ನನ್ನ ಮಗಳನ್ನ ದೊಡ್ಡ ಚಾನಲಲ್ಲಿ ನೂಕಿ ಸಾಯಿಸಿದ್ದಾನೆ ಇವನು. ನನ್ನ ಮಗಳು ಮಹಾಲಕ್ಷ್ಮಿ ಹೆಸರು. ನನ್ನ ಮಹಾಲಕ್ಷ್ಮಿಯವರ ತಾಯಿ. ನನ್ನ ಮಗಳು ಡಿಗ್ರಿ ಓದ್ತಾ ಇದ್ಲು ಸಹ್ಯಾದ್ರಿ ಕಾಲೇಜಲ್ಲಿ. ಯಾವಾಗಲೂ ಫೋನ್ ಮಾಡಿ ಕಾಲೇಜ್ ಹತ್ರ ಎಲ್ಲ ಹೋಗಿದ್ದಾನೆ, ಟ್ಯಾಚರ್ ಮಾಡಿದ್ದಾನೆ. ಫೋನ್ ಮಾಡಿ ಟ್ಯಾಚರ್ ಕೊಟ್ಟಿದ್ದಾನೆ. ನೀನು ಬಂದಿಲ್ಲ ನನ್ನ ಜೊತೆ ಅಂದರೆ ನಾನು ಸಾಯ್ತೀನಿ, ವಿಷ ಕುಡಿತೀನಿ ಅಂತೆಲ್ಲ ನಾಟಕ ಮಾಡಿ ಒಂದ್ಸಲ ದೊಡ್ಡ ಚಾನಲಲ್ಲಿ ಎದುರಿಸಿದ್ದಾನೆ. ಆಮೇಲೆ ಕೈಯೆಲ್ಲ ಕುಯ್ಕೊಂಡಿದ್ದಾನೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.